ಐ ವಿಲ್ ಗಿವ್ ಯು ಒನ್ ವರ್ಡ್ ದಟ್ ಈಸ್ ಕಾಲ್ಡ್ ಪಾಯ್ಸನರ್ ಅಂತ. ಓಕೆ, ಸೊ ಪಿ ಫಾರ್ ಪೆನ್ಷನ್ ಪ್ಲ್ಯಾನ್ಸನ್ನು ಇನ್ಶೂರೆನ್ಸ್ ಕಂಪ್ನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಓನ್ಲಿ ಎಫ್ ಡಿನ ಕಾನ್ಸಂಟ್ರೇಟ್ ಮಾಡಬೇಡಿ. ಇಗ್ನೋರಿಂಗ್ ಇನ್ಫ್ಲೇಷನ್ ಮಾಡಬೇಡಿ. ಅಂದರೆ ಇನ್ಫ್ಲೇಷನ್ ಐ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಎಸ್ ಅಂತ ಹೇಳಿದ್ರೆ ಸ್ಟಾರ್ಟ್ ಅರ್ಲಿ. ನಿಮ್ಗೆ ಅವಾಗಲೇ ಹೇಳಿದೆ, ನೀವು ಎಷ್ಟು ಫಾಸ್ಟಾಗಿ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ನಿಮ್ಮ ಲೈಫಲ್ಲಿ ಬೇಗ ಅದನ್ನು ನೀವು ಅಚೀವ್ ಮಾಡ್ತೀರಿ. ಸೊ ಅರ್ಲಿ ಸ್ಟಾರ್ಟಿಂಗ್ ವೆರಿ ಇಂಪಾರ್ಟೆಂಟ್. ಸ್ಟಾರ್ಟ್ ಅರ್ಲಿ. ನೆಕ್ಸ್ಟು ಓವರ್ ಕಾನ್ಸಂಟ್ರೇಟ್ ಆನ್ ಸಿಂಗಲ್ ಫಂಡ್ಸ್. POIS ಆಯಿತಾ. ಸೊ ಮತ್ತು ಎನ್ ಅಂತ ಹೇಳಿದ್ರೆ, ಸೊ ಯು ಆರ್ ನಾಟ್ ಗೋಯಿಂಗ್ ಟು ಕ್ರಿಯೇಟ್ ದಿ ಎಮರ್ಜೆನ್ಸಿ ಫಂಡ್ ಅಂತ ಹೇಳಿದ್ರೆ ನೋ ಎಮರ್ಜೆನ್ಸಿ ಫಂಡ್ ಈಸ್ ಅ ರಾಂಗ್ ಥಿಂಗ್. ಕ್ರಿಯೇಟ್ ದಿ ಎಮರ್ಜೆನ್ಸಿ ಫಂಡ್. ನೆಕ್ಸ್ಟ್ ಒನ್ ಬಂದು ಎಕ್ಸ್ಪೆನ್ಸಸ್ ಟುವಾರ್ಡ್ಸ್ ಹೆಲ್ತ್ ಕೇರ್. ಅದನ್ನು ಇವಾಗಲಿಂದನೇ ತಗೊಳ್ಳಿ. ಆರ್ ಫಾರ್ ರಿವ್ಯೂ. ನೀವೆಷ್ಟು ನಿಮ್ಮ ಪೋರ್ಟ್ಫೋಲಿಯೋನ ಅವಾಗವಾಗ ರಿವ್ಯೂ ಮಾಡ್ತಾ ಇರ್ತೀರಿ. ರಿವ್ಯೂ ಮಾಡೋದು ಅಂತ ಹೇಳಿದ ಮಾತ್ರಕ್ಕೆ ಇದು ಯಾವುದೋ ವರ್ಕ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಮಾರ್ಬಿಡಿ ಎಲ್ಲನೂ ಅಂತೆಲ್ಲ ನಾನು ಹೇಳ್ತಾ ಇರೋದು. ರಿವ್ಯೂ ಮಾಡೋದು ಅಂತ ಹೇಳಿದ್ರೆ ಸ್ಟ್ರಾಟಜಿಸ್ಗಳನ್ನು ಆ ಕಡೆ ಈ ಕಡೆ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ದೆರ್ ಈಸ್ ಒನ್ ಬ್ಯೂಟಿಫುಲ್ ವರ್ಡ್. ಗೋಲನ್ನು ಯಾವಾಗಲೂ ಕಲ್ಲಲ್ಲಿ ಕೆತ್ತಬೇಕಂತೆ, ಅದರ ಸ್ಟ್ರಾಟಜೀಸ್ನ ಯಾವಾಗಲೂ ಪೆನ್ಸಿಲಲ್ಲಿ ಬರಿಬೇಕಂತೆ. ಬಾಸ್ ವಾಲಾ, ಬಿ ದ ಬಾಸ್.